ನೀವು ನನ್ನನ್ನು ರಾಜಕೀಯವಾಗಿ 86ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಬೆಳೆಸಿದಿರಿ, ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ 2 ಸಾರಿ ಶಾಸಕನಾಗಿ ಮಾಡಿದಿರಿ. 2ನೇ ಅವಧಿಗೆ ಶಾಸಕನಾಗುವಂಥ ಸಂದರ್ಭದಲ್ಲಿ ಕಡಿಮೆ ಓಟಲ್ಲಿ MLA ಆದರೂ ಕೂಡ MLA ಆಗಿ ಮಾಡಿದಿರಿ. ನನ್ನ ತಾಲೂಕಿನ ಜನತೆ 248 ಓಟಲ್ಲಿ MLA ಡಿಕ್ಲೇರ್ ಆದಮೇಲೆ ನನ್ನ ಮೇಲೆ ಸೋತಂಥ ಅಭ್ಯರ್ಥಿ ಅವರಿಗೆ ಕೌಂಟಿಂಗ್ ಮೇಲೆ ಅನುಮಾನ ಬಂದು ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ ರೀಕೌಂಟಿಂಗ್ ಆಗಬೇಕು ಅಂತ ಕೇಳಿದ್ರು. ನಾನು ರೀಕೌಂಟಿಂಗ್ ಆಗಬೇಕು ಅಂತೇಳಿ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೀನಿ. ನಾನು ಪಬ್ಲಿಕ್ ಸಭೆಗಳಲ್ಲೂ ಕೂಡ ಹೇಳಿದ್ದೀನಿ, ರೀಕೌಂಟಿಂಗ್ ಅಂತ ಏನು ಹೋಗಿದ್ದಾರೆ, ಆ ರೀಕೌಂಟಿಂಗ್ ಏನಾದರೂ ಕೋರ್ಟಲ್ಲಿ ಆದೇಶ ಆದರೆ ನಾನು ರೀಕೌಂಟಿಂಗ್ ಮೇಲೆ ಚಾಲೆಂಜ್ ಮಾಡಲ್ಲ, ಅಪೀಲ್ ಹೋಗಲ್ಲ. ನಾನು ರೀಕೌಂಟಿಂಗ್ ಅಂತ ಆದರೆ ನಾನು ಸ್ವಾಗತ ಮಾಡ್ತೇನೆ, ರೀಕೌಂಟಿಂಗ್ ಆಗಬೇಕು ಅಂತ ಕೂಡ ಹೇಳಿದ್ದೆ. ಆದರೆ ಇವತ್ತಿನ ಕೋರ್ಟಿನ ಆದೇಶ ಚುನಾವಣೆಯ ಪ್ರಕ್ರಿಯೆಯನ್ನು ಶಾಸಕರನ್ನ ಅಸಿಂಧುಗೊಳಿಸಿ ಕೌಂಟಿಂಗ್ ಮಾಡಿ ಅಂತ ಆಗಿದೆ, ರೀಕೌಂಟಿಂಗ್ ಮಾಡಿ ಅಂತ ಆಗಿದೆ. ಅದರಿಂದ ತುಂಬಾ ಬೇಜಾರು ಕೂಡ ಆಗಿದೆ. ಆದರೆ ನಾನು ಒಂದು ಮಾತು ನನ್ನ ತಾಲೂಕಿನ ಜನತೆಗೆ, ನನ್ನ ಅಭಿಮಾನಿಗಳಿಗೆ ತಿಳಿಸೋದೇನೆಂದ್ರೆ, ಯಾರೂ ಗಾಬರಿ ಆಗಬೇಡ್ರಿ. ಈ ಆದೇಶ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೇವೆ. 30 ದಿವಸ ಈ ಆದೇಶ ಸ್ಟೇ ಕೂಡ ಕೊಟ್ಟಿದ್ದಾರೆ. ನಾನು ಅವಾಗಲೇ ನೋಡಿದೆ, ಒಬ್ಬ ಮಾಜಿ ಶಾಸಕ ಮಂಜುನಾಥ್ ಕೂಡ ಖುಷಿ ಆಗ್ಬಿಟ್ಟಾನ. ಅವಾಗಲೇ ಏನು ಶಾಸಕರಿಲ್ಲ, ಮಾಲೂರು ತಾಲೂಕು ತಬ್ಲಿ ಆಗ್ಬಿಟ್ಟಿದೆ ಶಾಸಕರು ಅಂತ. ಅದನ್ನ ಹೇಳ್ತೇನೆ ಒಂದು ಮಾತು, ಇಲ್ಲಿ ಶಾಸಕರಿಲ್ಲದೆ ತಬ್ಲಿ ಆಗಿಲ್ಲ. ಕೋರ್ಟ್ ಕೂಡ ಈ ಆದೇಶಕ್ಕೆ 30 ದಿನ ಸ್ಟೇ ಕೊಟ್ಟಿದ್ದಾರೆ. 30 ದಿನ ಒಳಗಡೆ ನಾನೇನಾದರೂ ಈ ಆದೇಶ ಸ್ಟೇ ಕೊಡದೇ ಇದ್ರೆ ತಾಲೂಕು ತಬ್ಲಿ ಆಗ್ತದೆ. ಆದರೆ ಕೋರ್ಟ್ ಇವತ್ತು 30 ದಿನ ಆದೇಶ ಶಾಸಕನಾಗಿಯೂ ಮುಂದುವರಿಯಬಹುದು, ಅಪೀಲ್ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಯಾರು ನನ್ನ ಅಭಿಮಾನಿಗಳು, ನನ್ನ ತಾಲೂಕಿನ ಜನತೆ ಗಾಬರಿ ಆಗುವಂತಹದಲ್ಲ. ಇದು ಯಾಕೆ ಹೆಂಗೆ ಆಯಿತು ಕೋರ್ಟ್ ಆದೇಶ ಆಶ್ಚರ್ಯಕರವಾಗಿದೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ನಿಮಗೆಲ್ಲರಿಗೂ ಕೂಡ ಜಯ ಸಿಗ್ತದೆ. ನನ್ನ ಜಯ ಅಲ್ಲ, ನನ್ನ ತಾಲೂಕಿನ ಜನತೆ. ನೀವೇನು ರಾಜಕೀಯವಾಗಿ ನನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಿರಿ, ನೀವು ಯಾರೂ ಕೂಡ ಬೇಜಾರು ಪಡುವಂತಹದಲ್ಲ, ಭಯ ಬೀಳುವಂತಹದಲ್ಲ. 30 ದಿವಸ ಏನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, 30 ದಿವಸ ಒಳಗಡೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗೋಣ. ಅಪೀಲ್ ಹೋದ್ರೆ ನ್ಯಾಯ ನಮ್ಮ ಪರ ಸಿಗ್ತದೆ. ದಯವಿಟ್ಟು ನೀವು ಯಾರೂ ಕೂಡ ಗಾಬರಿ ಆಗಬೇಡಿ. ಯಾವುದೇ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದಲ್ಲಿ ಏನಾದರೂ ಮಾತಾಡಿದಾಗ ಇದು ಇವತ್ತಿನ ಕೋರ್ಟ್ ಆದೇಶ ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರು ಗಾಬರಿ ಆಗಬೇಡ್ರಿ. ಕೋರ್ಟ್ ಆದೇಶ ಆಗಿರೋದಿಷ್ಟೇ, ಅದಕ್ಕೆ ಸ್ಟೇ ಆರ್ಡರ್ ಕೂಡ ಇದೆ. ಈ ಸ್ಟೇ ಆರ್ಡರ್ ಒಳಗಡೆ ನಾವು ಕೋರ್ಟ್ಗೆ ಚಾಲೆಂಜ್ ಮಾಡಿ ಅದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಸಂದೇಶವನ್ನ, ಭರವಸೆಯನ್ನ ನನ್ನ ತಾಲೂಕಿನ ಜನತೆಗೆ ನಾನು ಕೊಡ್ತೀನಿ. ನಾನು ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತದೆ? ಧೈರ್ಯವಾಗಿದ್ದೀನಿ. ನೀವೆಲ್ಲ ನನ್ನ ಅಭಿಮಾನಿ, ಧೈರ್ಯವಾಗಿರ್ರಿ, ಯಾರೂ ಗಾಬರಿ ಆಗಬೇಡ್ರಿ. ಜೀವನದಲ್ಲಿ ನಾನೆಲ್ಲ ನೋಡಿಸ್ಬಿಟ್ಟಿದ್ದೀನಿ. ನೀವು ರಾಜಕೀಯವಾಗಿ ಒಳ್ಳೆ ಒಳ್ಳೆ ಅವಕಾಶಗಳು ಕೊಟ್ಟಿದ್ದೀರಿ. ನಿಮ್ಮ ಅವಕಾಶ ಜೊತೆಗೆ ಇಂಥವೆಲ್ಲ ಫೇಸ್ ಮಾಡೋಕ್ಕೆ ಆರೋಗ್ಯನೂ ಕೊಟ್ಟಿದ್ದಾನೆ ದೇವರು. ನಿಮ್ಮ ಧೈರ್ಯನೂ ನೀವು ಇರೋದ್ರಿಂದ ನಿಮ್ಮ ಧೈರ್ಯ ಕೂಡ ಇದೆ. ಇಂಥ ಸುಮಾರು ನೂರಾರು ಬೇಕಾದಷ್ಟು ತೊಂದರೆಗಳು ಕೊಟ್ಟರು, ಆದರೂ ಕೂಡ ದೇವರು ನೀವಿದ್ರಿ ನನ್ನ ಜೊತೆಗೆ. ಆದರೆ ಇವತ್ತು ಕೋರ್ಟು ಗೌರವಾನ್ವಿತ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದ್ದಾರೆ, ಆ ತೀರ್ಪಿಗೂ ಕೂಡ ಅವಕಾಶ ಇದೆ. ಆ ತೀರ್ಪು ಮೇಲೆ ನಮಗೊಂದು ಅವಕಾಶ ಕೊಟ್ಟಿದೆ. ಸನ್ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಏನು ಆದೇಶ ಮಾಡಿದ್ದಾರೆ, ಆದೇಶಕ್ಕೆ ಅಪೀಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನನ್ನ ತಾಲೂಕಿನ ಜನತೆಗೆ ಒಂದು ಧೈರ್ಯ ಕೂಡ ಕೊಡುತ್ತಾ ಒಂದು ವಿಷಯವನ್ನು ನಿಮ್ಮ ಮುಂದೆ ತರಬೇಕಾಗಿತ್ತು. ನೀವೆಲ್ಲರೂ ಕೂಡ ಅಷ್ಟೇ ಧೈರ್ಯವಾಗಿರ್ರಿ, ಏನೂ ಆಗೋದಿಲ್ಲ. ಆದಷ್ಟು ಬೇಗನೆ ಒಳ್ಳೆ ರಿಸಲ್ಟ್ ಬರ್ತದೆ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.